ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ನಾಯಕತ್ವ ಬದಲಾವಣೆ ವಿಚಾರ ಏನಿದೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಇದಕ್ಕೆ ಹೈಕಮಾಂಡ್ನವರೇ ಪರಿಹಾರವನ್ನ ಹುಡುಕಬೇಕು. ಸಂಪುಟ ವಿಸ್ತರಣೆ ಸೂಕ್ತ ಸಮಯದಲ್ಲಿ ಮಾಡಬಹುದು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ರೀಸೆಂಟ್ ಆಗಿ ಡಿಕೆ ಬ್ರದರ್ಸ್ ಏನು ದೆಹಲಿ ದಂಡಯಾತ್ರೆಯನ್ನ ಮಾಡಿ ಬಂದಿದ್ರು. ಇದೀಗ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ, ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮತ್ತು ನಾಯಕತ್ವ ಬದಲಾವಣೆ ಕುರಿತ ಚರ್ಚೆಗಳ ನಡುವೆ ಈ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರೋದು ಕುತೂಹಲವನ್ನ ಮೂಡಿಸಿರೋದು. ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಮತ್ತು ಗೊಂದಲ ಇರೋದು 100ಕ್ಕೆ 100ರಷ್ಟು ಸತ್ಯ ಅಂತ ಕೂಡ ಇವರು ಹೇಳಿದ್ದಾರೆ. ಇದೀಗ ಇವೆಲ್ಲವೂ ಕೂಡ ಕುತೂಹಲವನ್ನ ಮೂಡಿಸಿರೋದು. ಕರಿಗವ್ರನ್ನ ಭೇಟಿ ಆಗ್ತೀವಿ, ಬಂದಾಗ ಭೇಟಿ ಆಗಲೇಬೇಕು. ಯಾವ ಪ್ರತಿ ಸರಿ ಬಂದಾಗ ಯಾವುದೇ ನಮ್ಮ ನಾಯಕರು, ಮಂತ್ರಿಗಳು, ಶಾಸಕರು ಭೇಟಿಯಾಗುವಂಥ ವಾಡಿಕೆ ಇದೆ ರೀ. ಅದು ಭೇಟಿ ಆಗ್ತಾ ಇದ್ವಿ. ಬೆಳಗ್ಗೆ ನೀವು ಹೇಳಿದಂಗೆ ಸುರ್ಜೇವಾಲ ಅವ್ರನ್ನ ಭೇಟಿ ಆಗಿದ್ವಿ. ಈಗ ಅಧ್ಯಕ್ಷರು ಕರೀಜಿ ಅವ್ರನ್ನ ಭೇಟಿ ಆಗ್ತೀವಿ. ಇಲ್ಲ, ಅದು ಅವ್ರು ಮಾಡ್ಬೇಕಿರೋದು, ಹೈಕಮಾಂಡ್ ಅವ್ರು ಮಾಡಬೇಕು. ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ದೀವಿ, ಹೈಕಮಾಂಡು ಅದನ್ನು ಅಂತಿಮವಾಗಿ ಅವ್ರು ನಿರ್ಧಾರ ಮಾಡಬೇಕು. ಯಾವ ರೀತಿ ಇದನ್ನು ಸದ್ಯದ ಪರಿಸ್ಥಿತಿಯನ್ನು ಪರಿಹಾರ ಮಾಡಬೇಕು, ರಾಜ್ಯದಲ್ಲಿ ನಡೀತಿರೋಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ಸೊ ಅದನ್ನೇ ನಾವು ಹೇಳಿದ್ವಿ, ಇಂದು ಕೂಡ ಹೇಳಿದ್ದೀವಿ, ಬೇಗ ಇದು ಇತ್ಯರ್ಥಿ ಆಗಬೇಕು, ಗೊಂದಲ ಒಂದು ಸಾರಿ ನಿಲ್ಬೇಕಂತ ಹೇಳಿದ್ದೀವಿ. ಅದನ್ನೇ ಕೂಡ ಇವತ್ತು ಮತ್ತೆ ಅದನ್ನೇ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಸಂಪುಟ ಗೊತ್ತಿಲ್ಲ, ಹೇಳಿದ್ವಿ ಅದು ಮಾಡಲೇಬೇಕಾ, ಅವ್ರು ಮಾಡ್ತು ಅಂತ ಹೇಳಿದ್ದಾರೆ. ಈಗಾಗಲೇ ಬಹುಶಃ ಮಾಡ್ಬೋದು, ಸೂಕ್ತ ಸಮಯದಲ್ಲಿ ಮಾಡ್ಬೋದು. ಸಂಪುಟ ವಿಸ್ತರಣೆ ಅಥವಾ ಹೊಸದಾಗಿ ಮಾಡ್ಬೋದು. ಆದರೆ ಮಿಕ್ಕಿದೆಲ್ಲ ಅವರೇ ನಿರ್ಧಾರ ಮಾಡಬೇಕು. ಇಲ್ಲ, ಇದು ಬೆಂಗಳೂರಲ್ಲಿ ನಿರ್ಧಾರ ಮಾಡೋಂಥದ್ದಲ್ಲ, ಡೆಲ್ಲಿಯಲ್ಲೇ ಮಾಡಬೇಕಿದು. ಡೆಲ್ಲಿಯಲ್ಲಿ ಕಾದು ನೋಡೋಣ. ಇನ್ನೇನೆ ಬಹುಶಃ ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದಕ್ಕೆ ಹೈಕಮಾಂಡ್ ಗಮನ ಹರಿಸ್ಬೋದು. ಸೊ ಗೊತ್ತಿಲ್ಲ, ಮಾಡಲೇಬೇಕು. ಯಾಕಂದರೆ ಒಂದು ಯಾವ್ದಾದ್ರು ಪರಿಹಾರ ಮಾಡಲೇಬೇಕು. ಪರಿಹಾರ ಇಲ್ಲದೆ ರಾಜ್ಯದಲ್ಲಿ ಪಕ್ಷದಲ್ಲಿ ಮತ್ತೆ ಮುಂದುವರಿತೈತೆ. ಸೊ ಚುನಾವಣೆ ಆದಮೇಲೆ ಅವತ್ತಕ್ಕೂ ಬಹುಶಃ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರ್ಬೋದು. ಅಲ್ಲಿ